ಭಾನುವಾರ ಬಂದಾಗ ಏನಾದ್ರು ಸ್ಪೆಷಲ್ ಬ್ರೇಕ್ಫಾಸ್ಟ್ ರೆಸಿಪಿ ಮಾಡ್ಬೇಕು ಅನ್ನೋದು ಎಲ್ಲರೂ ಯೋಚನೆ ಮಾಡ್ತಾರೆ. ಆದರೆ ಅದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟು ಪ್ರಿಪೇರ್ ಮಾಡ್ಕೊಂಡಿರೋದಿಲ್ಲ ಮತ್ತು ಆ ಬ್ರೇಕ್ಫಾಸ್ಟಿಗೆ ಏನೇನು ಬೇಕು ಅನ್ನೋದನ್ನು ನಾವು ಮೊದಲೇ ರೆಡಿ ಮಾಡ್ಕೊಂಡಿದ್ದಾಗಿದ್ದರೆ ನಾವು ಬ್ರೇಕ್ಫಾಸ್ಟ್ನ ಸರಳವಾಗಿ, ಹೆಲ್ದಿಯಾಗಿ ಮತ್ತು ಟೇಸ್ಟಿಯಾಗಿ ಪ್ರಿಪೇರ್ ಮಾಡ್ಬೋದು. ಅಂಥ ಒಂದು ಸಮಯದಲ್ಲಿ ಇಲ್ಲಿ ಈಗ ನಾವು ಮಾಡಿರ್ತಕ್ಕಂಥ ರೆಸಿಪಿ ತುಂಬ ಉಪಯುಕ್ತ ಆಗುತ್ತೆ ಅಂಥೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗಾದರೆ ಈ ರೆಸಿಪಿ ಯಾವುದು, ಇದಕ್ಕೆ ಮಾಡೋ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ ಏನು ಮತ್ತು ಯಾವೆಲ್ಲ ಸೀಕ್ರೆಟ್ ಟಿಪ್ಸು ಮತ್ತು ಟ್ರಿಕ್ಸ್ಗಳಿವೆ ಅನ್ನೋದನ್ನು ಈ ಒಂದು ರೆಸಿಪಿ ವಿಡಿಯೋಲಿ ನೋಡೋಣ. ರುಚಿಕರ ಮತ್ತು ಆರೋಗ್ಯಕರ ರೆಸಿಪಿ ಮಾಹಿತಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ ಮತ್ತು ಚಾನಲ್ಗೆ ಸ್ವಾಗತ. ಇವತ್ತು ಹೆಸರು ಕಾಳನ್ನ ಬಳಸಿಬಿಟ್ಟು ನಾವು ಒಂದು ಸ್ಪೆಷಲ್ ದೋಸೆ ರೆಸಿಪಿನ ಯಾವ ರೀತಿ ಮಾಡೋದು ಅನ್ನೋದನ್ನು ಈ ಮುಂದಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಸ್ನೇಹಿತರೆ, ಇಲ್ಲಿ ರೆಸಿಪಿಗೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ ಅಂದರೆ, ಮೊದಲು ನಾವು ಚೆನ್ನಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು 4 ಗಂಟೆ ನೆನೆ ಇಟ್ಟು ಮತ್ತು ಮೊಳಕೆ ಬರೆಸಿರ್ತಕ್ಕಂಥ ಹೆಸರು ಕಾಳು, ನಂತರ ಚೆನ್ನಾಗಿ ವಾಶ್ ಮಾಡ್ಕೊಂಡ್ಬಿಟ್ಟಿರೋಂಥ ರೈಸನ್ನು 4 ಗಂಟೆ ನೆನೆ ಇಟ್ಟು ನಾವಿಲ್ಲಿ ತೊಗೊಂಡಿದ್ದೀವಿ. ಇಲ್ಲಿ 1 ಬೌಲು ರೈಸ್ಗೆ 4 ಬೌಲು ಏನಪ್ಪ ಅಂದರೆ ಹೆಸರು ಕಾಳನ್ನ ತೊಗೋತೀವಿ. 1:4 ಅಂತ ಹೇಳಿ ಆ ರೇಷನ್ನ ತೊಗೊಂಡಿದ್ದಾಗಿದ್ದರೆ ಇಲ್ಲಿ ನಮಗೆ ದೋಸೆ ಚೆನ್ನಾಗಿ ಗರಿಗರಿಯಾಗಿ ಕ್ರಿಸ್ಪಿಯಾಗಿ ಮೂಡಿ ಬರೋಕ್ಕೆ ಸಾಧ್ಯ ಆಗುತ್ತೆ. ಮೊದಲು ನಾವಿಲ್ಲಿ ಚೆನ್ನಾಗಿ ಅದನ್ನು ಪೇಸ್ಟ್ ಮಾಡ್ಕೋಬೇಕು. ನಂತರ ಈ ರೆಸಿಪಿಗೆ ಸ್ಪೈಸಿ ಟಚ್ ಕೊಡೋಕ್ಕೆ ಚೆನ್ನಾಗಿ ನೆನೆಸಿರ್ತಕ್ಕಂತಹ ಬ್ಯಾಡಗಿ ಮೆಣಸಿಕಾಯಿನ ಇಲ್ಲಿ ನಾವು ಪೇಸ್ಟ್ ಮಾಡಿ ತೊಗೋತಾ ಇದ್ದೀವಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕಲಿಸ್ಬಿಟ್ಟು ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಆಗೋ ಹಾಗೆ ನೋಡ್ಕೋಬೇಕಂದ್ರೆ ಈ ನಾವು ಮಾಡಿರ್ತಕ್ಕಂಥ ಖಾರ ಪೇಸ್ಟು ಎಲ್ಲ ಚೆನ್ನಾಗಿ ಕಲ್ಕೊಂಡ್ಬಿಟ್ಟು ಇದ್ರ ಜೊತೆಗೆ ನಾವು ರುಬ್ಬಿಟ್ಟಿರ್ತಕ್ಕಂತಹ ಅಕ್ಕಿ ಮತ್ತು ಹೆಸರು ಕಾಳಿನ ಪೇಸ್ಟು ಚೆನ್ನಾಗಿ ಸ್ಪ್ರೆಡ್ ಆಗಬೇಕು. ಅದು ಮಿಕ್ಸ್ ಆದಾಗ ಮಾತ್ರ ಚೆನ್ನಾಗಿ ಈಕ್ವಲಿ ನಾವು ಟೇಸ್ಟ್ನ ಈ ಒಂದು ರೆಸಿಪಿಲಿ ಪಡೆಯೋಕ್ಕೆ ಸಾಧ್ಯ ಆಗುತ್ತೆ. ನಂತರ ಇದಕ್ಕೆ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹೆಚ್ಚು ಹಾಕೋತಾ ಇದ್ದೀವಿ. ಈ ಕೊತ್ತಂಬರಿ ಸೊಪ್ಪನ್ನ ಹಾಕಿದಾಗ ಫ್ರೇಗ್ನೆನ್ಸ್ ಕೂಡ ಚೆನ್ನಾಗಿ ಬರುತ್ತೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿ ಮೂಡಿಬರುತ್ತೆ. ಅದಲ್ಲದೆ ಸ್ವಲ್ಪ ಇಲ್ಲಿ ನಾವು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಬಳಸ್ತಾ ಇದ್ವಿ. ಸಾಧಾರಣ ಒಂದು 1/2 ಟೀ ಸ್ಪೂನ್ ಅಂತ ಹೇಳ್ಬೋದು. ಇದಕ್ಕೆ ನಾವು ಕೊತ್ತಂಬರಿ ಸೊಪ್ಪು ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕಿಬಿಟ್ಟು ಚೆನ್ನಾಗಿ ಮತ್ತೊಮ್ಮೆ ಕೈ ಆಡಿಸ್ಕೊತಾ ಇದ್ದೀವಿ. ಇಲ್ಲಿ ನೋಡ್ತಿದ್ರೆ ಈ ಕನ್ಸಿಸ್ಟೆನ್ಸಿಯಲ್ಲಿ ಈ ದೋಸೆ ಹಿಟ್ಟು ಮೂಡಿ ಬರಬೇಕು. ಅಂದರೆ ಇದನ್ನು ನಾವು ಚೆನ್ನಾಗಿ ರೆಡಿ ಮಾಡ್ಕೊಂಡಿದ್ದಾಗಿದ್ದರೆ ನಾವು ವೀಕೆಂಡ್ಗೆ ಏನಪ್ಪ ಅಂದರೆ ಒಂದು ಬೆಳಿಗ್ಗೆ ಎದ್ದ ತಕ್ಷಣವೇ ಇಂಥ ಒಂದು ರೆಸಿಪಿ ಅಂದರೆ ಇದಕ್ಕೇನು ಹಾಕೋದು ಬೇಕಾಗಿಲ್ಲ. ಕೇವಲ ನೀವು ತುಪ್ಪನ ಅಥವಾ ಒಂದು ಮೊಸರನ್ನ ಕೊಡೋದ್ರ ಮೂಲಕ ಒಂದು ಸೈಡ್ ಡಿಶ್ ಆಗಿ ಮೊಸರು ತುಪ್ಪನ ಹಾಕಿಬಿಟ್ಟು ಇದನ್ನು ನೀವು ಸರ್ವ್ ಮಾಡಿದ್ದಾಗಿದ್ದರೆ ಇದಕ್ಕೆ ನೆಂಚ್ಕೊಳ್ಳೋಕ್ಕೆ ಚಟ್ನಿ ಆಗಿರ್ಬೋದು ಅಥವಾ ಮತ್ತೇನಾದರೂ ಪಲ್ಯ ಆಗಿರ್ಬೋದು ಬೇಕಾಗೋದಿಲ್ಲ. ಇದನ್ನು ಆರಾಮವಾಗಿ ನಾವು ಸಲೀಸಾಗಿ ಪ್ರಿಪೇರ್ ಮಾಡಿಬಿಟ್ಟು ರುಚಿಯಾಗಿ ಮತ್ತು ಗರಿಗರಿಯಾಗಿ ಕ್ರಿಸ್ಪಿಯಾಗಿ ನೋಡ್ತಿದ್ರಲ್ಲ ಯಾವ ರೀತಿಯಾಗಿ ಮೂಡಿ ಬರುತ್ತೆ ಅನ್ನೋದನ್ನು, ಈ ರೀತಿಯಾಗಿ ಕ್ರಿಸ್ಪಿಯಾಗಿ ಮೂಡಿ ಬರತಕ್ಕಂಥ ಪೆಸರಟ್ಟು ದೋಸೆ, ಹೆಸರು ಕಾಳಿನಿಂದ ಅಥವಾ ಮೂಂಗ್ ಬೀನ್ಸ್ನಿಂದ ಮಾಡಿರ್ತಕ್ಕಂತಹ ಆರೋಗ್ಯಕರವಾಗಿರತಕ್ಕಂಥ ದೋಸೆ. ಇದಕ್ಕೆ ತುಪ್ಪನ ಹಾಕಿಬಿಟ್ಟು ಬಿಸಿಯಾಗಿ ಸರ್ವ್ ಮಾಡೋಕ್ಕೆ ಪ್ರಿಪೇರ್ ಮಾಡೋಣ. ಇದಕ್ಕೆ ರಾಯಲ್ ಟಚ್ಗೋಸ್ಕರ ಬೆಣ್ಣೆ, ತುಪ್ಪ, ಪನ್ನೀರು, ಚೀಸು ಈ ರೀತಿಯಾಗಿ ವೆರೈಟಿ ಆಗಿರೋಂಥ ಫ್ಲೇವರು ಟೇಸ್ಟ್ನ ನೀವು ಟ್ರೈ ಮಾಡ್ಬೋದು. ಆಮೇಲೆ ಹೆಲ್ದಿ ರೆಸಿಪಿಗೋಸ್ಕರ ವೆಜಿಟೇಬಲ್ನ ಕೂಡ ನೀವು ನಿಮ್ಮ ಒಂದು ಇಷ್ಟದ ಪ್ರಕಾರ ಇಲ್ಲಿ ಬಳಸ್ಬೋದು. ಇಲ್ಲಿ ದೋಸೆನ ಚೆನ್ನಾಗಿ ರೋಸ್ಟ್ ಮಾಡುವಾಗ ತುಪ್ಪದ ಜೊತೆ ಸ್ವಲ್ಪ ಎಣ್ಣೆನ ಹಾಕಬೇಕು. ಅದರಿಂದ ದೋಸೆ ಕಪ್ಪಗಾಗೋದಿಲ್ಲ ಮತ್ತು ಚೆನ್ನಾಗಿ ಫ್ರೈ ಆಗಿ ರೋಸ್ಟ್ ಆಗಿ ಬರುತ್ತೆ. ಒಂದು ಸೈಡು ಚೆನ್ನಾಗಿ ದೋಸೆ ಬೆಂದ ನಂತರ ಅದನ್ನು ತಿರುವು ಹಾಕಿಬಿಟ್ರೆ ಮತ್ತೊಂದು ಸೈಡು ಚೆನ್ನಾಗಿ ಬೇಯಿಸಬೇಕು. ಅದು ಗೋಲ್ಡನ್ ಬ್ರೌನ್ ಬರೋ ಹಾಗೆ ಚೆನ್ನಾಗಿ ನೋಡಿಕೊಂಡ್ರೆ ದೋಸೆ ಟೆಕ್ಸ್ಚರ್ ಕೂಡ ತುಂಬ ಚೆನ್ನಾಗಿ ಮೂಡಿ ಬರುತ್ತೆ. ಈ ಪೆಸರಟ್ಟು ದೋಸೆ ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯ ಕೂಡ ಪಡಿಬೋದು. ಹಾಗೆ ಮಕ್ಕಳು ಕೂಡ ತುಂಬ ಇಷ್ಟಪಡ್ತಾರೆ ಮತ್ತು ಗರಿಗರಿಯಾಗಿ ಕ್ರಿಸ್ಪಿಯಾಗಿ ಮೂಡಿ ಬರೋದ್ರಿಂದ ಬ್ರೇಕ್ಫಾಸ್ಟ್ ರೆಸಿಪಿ ಕೂಡ ಚೆನ್ನಾಗಿ ಮೂಡಿಬರುತ್ತೆ. ಡಿಫ್ರೆಂಟಾಗಿ ಮತ್ತು ವೆರೈಟಿಯಾಗಿ ಮಾಡಿರತಕ್ಕಂಥ ಈ ಒಂದು ರೆಸಿಪಿನ ನೀವು ಮನೇಲಿ ಒಮ್ಮೆ ಟ್ರೈ ಮಾಡ್ತೀರಂತ ನಾನು ಭಾವಿಸ್ತೀನಿ. ಹಾಗೆ ಸ್ನೇಹಿತರೆ, ನೀವು ನಮ್ಮ ಚಾನಲ್ನ ವೀಡಿಯೋಗಳನ್ನ ಮೊದಲೇ ಬಾರಿ ವೀಕ್ಷಣೆ ಮಾಡೋದಾಗಿದ್ದರೆ ಈ ರೀತಿಯಾಗಿರೋಂಥ ರುಚಿಕರ ಮತ್ತು ಆರೋಗ್ಯಕರ ರೆಸಿಪಿ ಮಾಹಿತಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಅದರಿಂದ ನಮ್ಮ ವೀಡಿಯೋಗಳೆಲ್ಲ ನಿಮಗೆ ಮೊದಲನೇದಾಗಿ ಸಿಗುತ್ತವೆ. ನೀವು ಅದನ್ನು ಮೊದಲೇ ಬಾರಿಗೆ ವೀಕ್ಷಣೆ ಮಾಡ್ಬೋದು ಸ್ನೇಹಿತರೆ. ಮತ್ತು ನೀವು ನಮ್ಮ ಫೇಸ್ಬುಕ್ ಲಿಂಕ್ ಕೂಡ ಫಾಲೋ ಮಾಡ್ಬೋದು. ಆಮೇಲೆ ಸ್ನೇಹಿತರೆ, ಕಡಿಮೆ ಇಂಗ್ರೀಡಿಯೆಂಟ್ಸ್ನಿಂದ ಈ ಒಂದು ರೆಸಿಪಿ ಮಾಡೋದ್ರಿಂದ ನೀವು ಈ ರೆಸಿಪಿನ ಸರಳವಾಗಿ ತಯಾರಿಸ್ಬೋದು. ಹಾಗೆ
ಶನಿವಾರ ಮತ್ತು ಭಾನುವಾರದ ಈ ಒಂದು ಬ್ರೇಕ್ಫಾಸ್ಟ್ ರೆಸಿಪಿಗೆ ಇದನ್ನು ಮಾಡಿದಾಗಿದ್ದರೆ ನೀವು ಕೂಡ ತುಂಬ ಈ ರೆಸಿಪಿನ ಇಷ್ಟಪಡ್ತೀರಾ. ಹಾಗೆ ಇದರ ರೆಸಿಪಿಯ ಟೇಸ್ಟು ನಿಮ್ಮ ಬಾಯಲ್ಲಿ ಘಮ ಹಾಗೆ ಉಳಿಯುತ್ತೆ ಮತ್ತು ಮನೆ ಮಂದಿಗೆಲ್ಲ ಇದನ್ನು ಮಾಡಿಕೊಟ್ಟಾಗ ಅವರು ಕೂಡ ತುಂಬ ಸಂತೋಷವಾಗ್ತಾರೆ ಮತ್ತು ಎಷ್ಟು ತಿಂದರೂ ಈ ರೆಸಿಪಿ ತಿನ್ನಬೇಕು ಅನ್ನೋ ಆಸಕ್ತಿನ ಮೂಡಿಸೋದ್ರಿಂದ ರುಚಿಕರವಾಗಿ ಮತ್ತು ಆರೋಗ್ಯಕರವಾಗಿ ಕೂಡ ಈ ರೆಸಿಪಿ ಮೂಡಿ ಬರುತ್ತೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಇಲ್ಲಿ ಸೀಕ್ರೆಟ್ ಟಿಪ್ಸ್ ಏನಪ್ಪ ಅಂತಂದರೆ, ಒಂದು ವೇಳೆ ನಿಮಗೆ ದೋಸೆ ಏಳಲಿಲ್ಲ ಅಥವಾ ಮಾಡೋಕ್ಕೇನಾದರೂ ತೊಂದರೆ ಆಯಿತು ಅಂದರೆ ಸ್ವಲ್ಪ ಗೋಧಿ ಹಿಟ್ಟು, 1 ಟೀ ಸ್ಪೂನ್ ಗೋಧಿ ಹಿಟ್ಟಿನಿಂದ 2 ಟೀ ಸ್ಪೂನ್ ಗೋಧಿ ಹಿಟ್ಟನ್ನು ಚೆನ್ನಾಗಿ ಹಾಕಿಬಿಟ್ಟು ಇಲ್ಲಿ ನೀವು ಮಿಕ್ಸ್ ಮಾಡಿದ್ದೇ ಆಗಿದ್ದರೆ ಚೆನ್ನಾಗಿ ಈ ದೋಸೆ ಗರಿಗರಿಯಾಗಿ ಎದ್ದು ಬರೋಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ಪೆಸರಟ್ಟು ದೋಸೆ ಮತ್ತೊಮ್ಮೆ ಮಾಡ್ತಾಯಿದ್ದೀವಿ. ಈಗ 2ನೇ ರೌಂಡ್ಗೆ ದೋಸೆನ ರೆಡಿ ಮಾಡ್ತಾಯಿದ್ದೀವಿ. ಎಣ್ಣೆ ಸ್ವಲ್ಪ ಹೊತ್ತು ಚೆನ್ನಾಗಿ ಸ್ಪ್ರೆಡ್ ಆದ ನಂತರ ನಾವು ಇದಕ್ಕೆ ತುಪ್ಪನ ಸೇರಿಸ್ತಾಯಿದ್ದೀವಿ. ಮೊದಲು ಎಣ್ಣೆ ಹಾಕಿದ ನಂತರ ಚೆನ್ನಾಗಿ ಇದು ಹೀರ್ಕೊಳ್ಳುತ್ತೆ. ಹೀರ್ಕೊಂಡ ನಂತರ ನಾವು ತುಪ್ಪನ ಹಾಕಬೇಕು. ಅದನ್ನು ಕೂಡ ಚೆನ್ನಾಗಿ ಹರಡಿ ಅದು ಕೂಡ ಹೀರ್ಕೊಳ್ಳೋ ಹಾಗೆ ನಾವು ನೋಡ್ಕೋಬೇಕು. ಅದರಿಂದ ದೋಸೆ ಚೆನ್ನಾಗಿ ಮೂಡಿ ಬರೋಕ್ಕೆ, ಕ್ರಿಸ್ಪಿ ಆಗೋಕ್ಕೆ ಸಾಧ್ಯ ಆಗುತ್ತೆ. ಇದನ್ನು ಈಗ ಬಿಸಿ ಬಿಸಿಯಾಗಿ ಪ್ಲೇಟಿಂಗ್ ಮಾಡಿ ತುಪ್ಪ, ಕೆಚಪ್ಪು, ಸಾಸು ಅಥವಾ ಮೊಸರಿನೊಂದಿಗೆ ಕೂಡ ಇದನ್ನು ನಾವು ಸರ್ವ್ ಮಾಡೋಕ್ಕೆ ತುಂಬ ಸರಳವಾಗಿ ಸೈಡ್ ಡಿಶ್ ಇಲ್ಲದೇ ಈ ರೆಸಿಪಿನ ಪ್ರಿಪೇರ್ ಮಾಡ್ಬೋದು. ಈ ರೀತಿಯಾಗಿ ವೆರೈಟಿಯಾಗಿ ಮತ್ತು ಹೆಲ್ದಿಯಾಗಿರುವಂತಹ ಬ್ರೇಕ್ಫಾಸ್ಟ್ ರೆಸಿಪಿ ನಿಮಗೆಲ್ಲ ಉಪಯುಕ್ತವಾಗಿದೆ ಅಂತ ನಾನು ಭಾವಿಸ್ತೀನಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮತ್ತು ಹೆಚ್ಚು ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋಕ್ಕೆ ಮರಿಬೇಡಿ. ಇದೇ ರೀತಿಯಾಗಿ ರುಚಿಕರವಾಗಿರುವಂಥ ಮತ್ತು ಆರೋಗ್ಯಕರ ರೆಸಿಪಿಯೊಂದಿಗೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಿಮ್ಮ ಆರೋಗ್ಯನ ಕೂಡ ಕಾಪಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್. ವಿಡಿಯೋ ವೀಕ್ಷಣೆ ಮಾಡೋದಕ್ಕೆ ಧನ್ಯವಾದಗಳು.